ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋ ಮಾತೃಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥಾ ದೇಶಧರ್ಮಾಮೃತಂ ಯೋ ಹಿ ಶ್ರೀಸಮರ್ಥಂ ಪ್ರಣೌಮಿ ತಂ. ಶುಕಾಸಾರಿಖೇ ಪೂರ್ಣವೈರಾಗ್ಯಜಾಚೆ ವಸಿಷ್ಠಾ ಪರೇ ಜ್ಞಾನಯೋಗೇಶ್ವರಾಚೆ ಕವಿ ವಾಲ್ಮೀಕಾ ಸಾರಿಖಾ ಮಾನ್ಯ ಐಸಾ. ನಮಸ್ಕಾರ ಮಾಛಾ ಸದ್ಗುರು ರಾಮದಾಸ. ಜಯ ಜಯ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ. ಶ್ರೀ ಸಮರ್ಥ ರಾಮದಾಸರ ಮನೋಬೋಧೆ ಅಂದರೆ ಅತ್ಯಂತ ಹೃದಯಂಗಮವಾದದ್ದು. ಮನಸ್ಸನ್ನು ಮಾಧವನಲ್ಲಿ ಒಂದಾಗಿಸುವ ಎಲ್ಲ ರೀತಿಯ ಪರಮಶ್ರೇಷ್ಠ ಬೋಧೆಯನ್ನು ಮನಸ್ಸಿಗೆ ಶ್ರೀ ಸಮರ್ಥ ರಾಮದಾಸರು ಮಾಡ್ತಾ ಇದ್ದಾರೆ. ಸ್ವಾಮಿ ರಾಮ ಸಮರ್ಥ ಸದ್ಗುರು ಪ್ರೇಮಿ ರಾಮ ಪದಾಬ್ಜದೊಳು ನಿಜ ಭಕ್ತಿಯಿಂದ ಪ್ರಬೋಧಿಸಿದರೈ ಜನರ ಮನಕಂದು. ಮನಸೇ ಕೇಳಿದ ಪೇಳುವೆನು ಭವದಾಟಿ ರಾಮನ ಚರಣ ಸೇರುವ ಯುಕ್ತಿಯಿಂದ ವಿರಕ್ತಿ ಹೊಂದುವ ಆತ್ಮತತ್ವವಿದು. ಮನವೇ ಮಾನವನಾಸ್ತಿ ನೀನು, ಮನವೇ ಮಾಧವನಂಗ್ರಿಗಳನ್ನು, ಮನವೇ ಜೀವಿಯ ಬಂಧ ಮೋಕ್ಷಕ್ಕೂ ಕಾರಣವು ನೀನು. ಮನವೇ ಎಲ್ಲರೊಳಿದ್ದು ಕಾಡುವ ಕಾಮ ಕ್ರೋಧಗಳೆಲ್ಲ ಹರಿಸುವ ರಾಮನಂಗ್ರಿಯ ಭಜಿಸಿ ಪ್ರೇಮದಿ ಧನ್ಯ ನೀನಾಗು. ಯಾಕಂದರೆ ಮನಸ್ಸೇ ಸರ್ವಕ್ಕೂ ಕಾರಣ, ಎಲ್ಲಕ್ಕೂ ಮನಸ್ಸೇ ಕಾರಣ. ಮನಸ್ಸಿನಿಂದಲೇ ಮನುಷ್ಯನ ನಡೆ, ಮನುಷ್ಯನ ನುಡಿ, ಮನುಷ್ಯನ ಯೋಚನೆ, ಆಲೋಚನೆ, ಪ್ರಚೋದನೆ, ಪ್ರಲೋಭನೆ. ಮನಸ್ಸಿನಿಂದಲೇ ಸಂಕಲ್ಪ, ಮನಸ್ಸಿನಿಂದಲೇ ವಿಕಲ್ಪ, ಮನಸ್ಸಿನಿಂದಲೇ ನಿರ್ಣಯ, ಮನಸ್ಸಿನಿಂದಲೇ ಸಂಶಯ, ಮನಸ್ಸಿನಿಂದಲೇ ನಿರ್ಧಾರ, ಮನಸ್ಸಿನಿಂದಲೇ ವಿಕಾರ, ಮನಸ್ಸಿನಿಂದಲೇ ಸಾಕಾರ, ಮನಸ್ಸಿನಿಂದಲೇ ವಿವೇಕ, ಮನಸ್ಸಿನಿಂದಲೇ ಅವಿವೇಕ, ಮನಸ್ಸಿನಿಂದಲೇ ಸದಾಚಾರ, ಮನಸ್ಸಿನಿಂದಲೇ ದುರಾಚಾರ, ಮನಸ್ಸಿನಿಂದಲೇ ದುಃಖ, ಮನಸ್ಸಿನಿಂದಲೇ ಸುಖ, ಮನಸ್ಸಿನಿಂದಲೇ ತಾತ್ಸಾರ, ಮನಸ್ಸಿನಿಂದಲೇ ಪುರಸ್ಕಾರ, ಮನಸ್ಸಿನಿಂದಲೇ ಸಾಧನ, ಮನಸ್ಸಿನಿಂದಲೇ ಯೋಜನ, ಮನಸ್ಸಿನಿಂದಲೇ ಮನನ, ಮನಸ್ಸಿನಿಂದಲೇ ಧ್ಯಾನ, ಮನಸ್ಸಿನಿಂದಲೇ ಜ್ಞಾನ, ಮನಸ್ಸಿನಿಂದಲೇ ಅಜ್ಞಾನ, ಮನಸ್ಸಿನಿಂದಲೇ ಮತ್ಸರ, ಮನಸ್ಸಿನಿಂದಲೇ ವಿಮತ್ಸರ, ಮನಸ್ಸಿನಿಂದಲೇ ವಿಡಂಬನ, ಮನಸ್ಸಿನಿಂದಲೇ ಶಿಕ್ಷಣ, ಮನಸ್ಸಿನಿಂದಲೇ ಭಗವತ್ ಸ್ಮರಣ, ಮನಸ್ಸಿನಿಂದಲೇ ರಾಕ್ಷಸೀ ಗುಣ, ಮನಸ್ಸಿನಿಂದಲೇ ದುಡುಕು, ಮನಸ್ಸಿನಿಂದಲೇ ಕೊಳಕು, ಮನಸ್ಸಿನಿಂದಲೇ ರಾಗ, ಮನಸ್ಸಿನಿಂದಲೇ ದ್ವೇಷ, ಮನಸ್ಸಿನಿಂದಲೇ ಕದನ, ಮನಸ್ಸಿನಿಂದಲೇ ಸಂಧಾನ, ಮನಸ್ಸಿನಿಂದಲೇ ತಪಸ್ಸು, ಮನಸ್ಸಿನಿಂದಲೇ ಯಾಚನೆ, ಮನಸ್ಸಿನಿಂದಲೇ ಪ್ರೀತಿ, ಮನಸ್ಸಿನಿಂದಲೇ ಪ್ರೇಮ, ಮನಸ್ಸಿನಿಂದಲೇ ಕಾಮ, ಮನಸ್ಸಿನಿಂದಲೇ ಶೋಕ, ಮನಸ್ಸಿನಿಂದಲೇ ಮೋಹ, ಮನಸ್ಸಿನಿಂದಲೇ ಸಂಯಮ, ಮನಸ್ಸಿನಿಂದಲೇ ನಿಯಮ. ಹೀಗೆ ಸಾವಿರಾರು ಸಂಗತಿಗಳು ನಡೀತಾ ಇರೋದು ಯಾವುದರಿಂದ ಅಂದರೆ ಮನಸ್ಸಿನಿಂದಲೇ. ಒಳ್ಳೆಯ ಬಾಳ್ವೆಗೆ ಮನಸ್ಸೇ ಕಾರಣ, ಒಳ್ಳೆಯ ಮಾತಿಗೆ ಮನಸ್ಸೇ ಕಾರಣ, ಒಳ್ಳೆಯ ವಿದ್ಯೆಗೆ ಮನಸ್ಸೇ ಕಾರಣ, ಒಳ್ಳೆಯ ಚಿಂತನೆಗೆ ಮನಸ್ಸೇ ಕಾರಣ, ಒಳ್ಳೆಯ ವಿಕಾಸಕ್ಕೆ ಮನಸ್ಸೇ ಕಾರಣ, ಒಳ್ಳೆಯ ಪಾಂಡಿತ್ಯಕ್ಕೆ ಮನಸ್ಸೇ ಕಾರಣ, ಒಳ್ಳೆಯ ಶೀಲಕ್ಕೆ ಮನಸ್ಸೇ ಕಾರಣ, ಒಳ್ಳೆಯ ಸ್ನೇಹಕ್ಕೆ ಮನಸ್ಸೇ ಕಾರಣ, ಒಳ್ಳೆಯ ಯಶಸ್ಸಿಗೆ ಮನಸ್ಸೇ ಕಾರಣ, ಒಳ್ಳೆಯ ಭಾವನೆಗೆ ಮನಸ್ಸೇ ಕಾರಣ. ಸಾರಗ್ರಹಣ ಇದು ಮನಸ್ಸಿನಿಂದ, ಧರ್ಮಭಾವನೆ ಮನಸ್ಸಿನಿಂದ, ಸತ್ಯದ ಅರಿವು ಮನಸ್ಸಿನಿಂದ, ಶುಚಿತ್ವದ ಸಂತೋಷ ಮನಸ್ಸಿನಿಂದ, ಪುಣ್ಯ ವಿಪಾಕ ಮನಸ್ಸಿನಿಂದ, ಬುದ್ಧಿಯ ವಿಕಾಸ ಮನಸ್ಸಿನಿಂದ, ನಿಜವಾದ ಮೌನ ಮನಸ್ಸಿನಿಂದ, ನಿಜವಾದ ಧ್ಯಾನ ಮನಸ್ಸಿನಿಂದ, ನಿಜವಾದ ವಿರಕ್ತಿ ಮನಸ್ಸಿನಿಂದ, ನಿಜವಾದ ಭಕ್ತಿ ಮನಸ್ಸಿನಿಂದ. ಹೀಗೆ ಮನಸ್ಸಿನಿಂದಲೇ ಮನುಷ್ಯನ ಬದುಕು. ಇಂಥ ಮನಸ್ಸಿನ ಆಧಾರದಿಂದಲೇ ಬಾಳಿ ಬದುಕಿ ಭಗವಂತನನ್ನು ಕಾಣುವ ಪರಮ ವ್ಯಾಕುಲತೆ, ಯೋಗ್ಯತೆ ಎಲ್ಲ ಮನಸ್ಸಿಗೂ ಉಂಟಾಗಬೇಕು ಹೇಳಿ ಶ್ರೀ ಸಮರ್ಥ ರಾಮದಾಸರು ಈ ಮನೋಬೋಧೆಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಶ್ರೀ ಸಮರ್ಥರು ಹೇಳುವ ಮುಂದಿನ ಓವಿ ಏನು? ಜಯ ಜಯ ರಘುವೀರ ಸಮರ್ಥ ಪದಿ ರಾಘವಾಚೆ ಸದಾ ಬ್ರೀದಗಾಜೆ ಬಳೆ ಭಕ್ತರಿ ಪೂಷಿರಿ ಕಾಂ ವಿವಾಜೆ ಪುರಿ ವಾಹಿಲಿ ಸರ್ವಜೇಣೆ ವಿಮಾನಿ ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ
ಜಯ ಜಯ ರಘುವೀರ ಸಮರ್ಥ. ಪದೀ ರಾಘವಾಚೆ ಸದಾ ಬ್ರೀದಗಾಜೆ, ಬಳೆ ಭಕ್ತರಿ ಪೂಶಿರಿ ಕಾಂಬಿಬಾಜೆ. ಭಕ್ತರಕ್ಷಕ ಎನ್ನುವಂಥ ಪರಮಾತ್ಮನ ಆ ಬಿರುದು, ಆ ಪದದ ಬಿರುದು ಯಾವಾಗಲೂ ಎಲ್ಲ ಕಡೆಗೆ ಮೊಳಗ್ತಾ ಇದೆ. ಭಕ್ತರಿಗೆ ವೈರಿಗಳಾದಂಥವರ ಶಿರಚ್ಛೇದವನ್ನು ಮಾಡಲಿಕ್ಕಾಗಿ ಅವನು ಬಿಲ್ಲನ್ನು ಬಲವಾಗಿ ಠೇಂಕರಿಸ್ತಾ ಇದ್ದಾನೆ. ಅಯೋಧ್ಯಾನಗರ ವಾಸಿಗಳೆಲ್ಲರನ್ನೂ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಪರಂಧಾಮಕ್ಕೆ ಅವನು ಕರೆದೊಯ್ದಿದ್ದಾನೆ. ದಾಸಾಭಿಮಾನಿಯಾದ ಶ್ರೀರಾಮನು ನಿನ್ನನ್ನೆಂದಿಗೂ ಉಪೇಕ್ಷೆ ಮಾಡಲಾರ, ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ನೋಡಿ, ಶ್ರೀ ಸಮರ್ಥರು ಸಜ್ಜನರ ಮನಸ್ಸಿಗೆ ಒಂದು ಭರವಸೆಯ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರಕ್ಷಕ ಎಂಬ ಹೆಸರೇನಿದೆಯೋ ಅದು ಪರಮಾತ್ಮನಿಗಲ್ಲದೆ ಮತ್ತಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಾಗಿ ಅವನನ್ನು ಭಕ್ತರಕ್ಷಕಾಳಿ ಕರಿತಾ ಇರೋದು? ಬರೀ ಸುಮ್ಮನೆ ಕರಿತಾ ಇದ್ದಾರೆ? ಇಲ್ಲ. ಇಂದಿನ ಗೌರವ ಸನ್ಮಾನಗಳ ಜೊತೆ ಕೊಡುವ ಬಿರಿದಲ್ಲ ಅದು. ಸಮಸ್ತ ಪುಣ್ಯವಂತ ಸಜ್ಜನಿಕೆಯ ಸಜ್ಜನರ ಮನಸ್ಸೇ ಅಂದಿನಿಂದ ಇಂದಿನವರೆಗೂ, ಇಂದಿನಿಂದ ಎಂದಿನವರೆಗೂ ಅವನನ್ನು ಭಕ್ತರಕ್ಷಕಾಳೆ ಕರಿತಾ ಇರೋದು. ಅವನ ಬಿರುದಿನ ಮಹತ್ವ ಅವನ ಭಕ್ತರಿಗೆ ಮಾತ್ರ ತಿಳಿದಿರ್ತದೆ. ಭಕ್ತರಕ್ಷಕ, ದೀನರಕ್ಷಕ ಹೇಳಿ ತಮ್ಮ ಸಂಕಟದ ಸಮಯದಲ್ಲಿ ಆ ಪರಮಾತ್ಮನನ್ನು ಆರ್ತಸ್ವರದಿಂದ ಕರೆದಾಗ ಅವನು ಓಡೋಡಿ ಬಂದು ರಕ್ಷಣೆ ಮಾಡ್ತಾನೆ. ಆ ವಿಶ್ವಾಸದಿಂದಲೇ ಅವನಿಗೆ ಭಕ್ತರಕ್ಷಕ ಹೇಳುವ ಹೆಸರು ಬಂದಿತ್ತು. ಇಲ್ಲಿ ಪುರಂದರದಾಸರು ಹಾಡಿದಂಥ ಒಂದು ಪದ್ಯ ಇಲ್ಲಿ ನೆನಪಾಗ್ತದೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಪುರುಷೋತ್ತಮ ಕೃಷ್ಣ. ಬಂಧುಗಳು ಎನಗಿಲ್ಲ, ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲ್ಲಿ ನೊಂದೆನೈ ನೀರಜಾಕ್ಷ. ತಂದೆ ತಾಯಿಯೂ ನೀನೆ, ಬಂಧು ಬಳಗವೂ ನೀನೆ, ಎಂದೆಂದಿಗೂ ನಿನ್ನ ನಂಬಿದೆನು ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ, ಫಣಿಶಾಯಿ ಪ್ರಹ್ಲಾದ ಕೊಲಿದ ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ. ಭಕ್ತ ರಕ್ಷಕನೆಂಬ ಬಿರುದು ಪೊತ್ತ ಮೇಲೆ ಭಕ್ತರಾಧೀನನಾಗಿರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ, ಶಕ್ತಗುರು ಪುರಂದರ ವಿಠ್ಠಲ ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ. ಹೀಗೆ ಆ ಭಕ್ತ ರಕ್ಷಕನಾದ ಪರಮಾತ್ಮನನ್ನು, ಹೇ ಪರಮಾತ್ಮ, ನನ್ನ ಪಾಲಿಗೆ ನೀನಲ್ಲದೆ ಯಾರೂ ಗತಿಯಿಲ್ಲ, ಬೇಗ ಬಂದು ನನ್ನನ್ನು ಕಾಪಾಡು ಹೇಳಿ ಕರೆದಾಗ ಓಡಿ ಬಂದು ಕಾಪಾಡಿದ ಪರಮಾತ್ಮನನ್ನು ಮಾತ್ರ ಭಕ್ತರಕ್ಷಕ ನಾವು ಕರೀತೇವೆ. ನಮಗೆ ನಮ್ಮ ಸುತ್ತಲೂ ಬಂಧುಗಳು, ಬಾಂಧವರು, ಇಷ್ಟರು, ಮಿತ್ರರು ಎಲ್ಲರೂ ಕೂಡ ಇದ್ದರೂ ನಮ್ಮ ಸಂಕಷ್ಟ ಕಾಲದಲ್ಲಿ ಯಾರೂ ಬರೋದಿಲ್ಲ. ಮನಸ್ಸಿಗೆ ಬಹಳ ನೋವಾದಾಗ, ಅಪಮಾನ ಆದಾಗ, ಸಂಕಷ್ಟ ಒದಗಿದಾಗ, ಬಡತನ ಉಂಟಾದಾಗ, ವ್ಯಾಧಿ ಪೀಡಿಸ್ತಾ ಇರುವಾಗ ಯಾರೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ. ಆಗ ಹೇ ಪರಮಾತ್ಮ, ದೀನದಯಾಳ, ಭಕ್ತರಕ್ಷಕ, ಶ್ರೀಧರ ಹೇಳಿ ಅವನನ್ನೇ ಕರಿಬೇಕಾಗ್ತದೆ. ನಮಗೆ ಒಂದು ಕಲ್ಲು ಕಾಲಿಗೆ ಸಿಕ್ಕು ನಾವು ಏನಾದರೂ ಎಡವಿದ್ರೂ ಹೇ ರಾಮ ಹೇಳ್ತೇವೆ. ಕ್ಷಣ ಕ್ಷಣದಲ್ಲಿ ಅವನೇ ನಮ್ಮ ರಕ್ಷಕನು ಹೇಳುವ ನಂಬಿಕೆ ನಮ್ಮ ಹೃದಯಾಳದಲ್ಲಿ ಇದ್ದೇ ಇರುತ್ತದೆ. ಅವನು ನಮ್ಮ ನೋವನ್ನು ತಿಳಿದು ನಮ್ಮನ್ನು ರಕ್ಷಣೆ ಮಾಡ್ತಾನೇ ಹೇಳುವ ಭರವಸೆಯಿಂದಲೇ ನಾವು ಮತ್ತೆ ಯಾರನ್ನೂ ಕರೆದೇ ಅವನನ್ನೇ ಕರಿತೇವೆ. ನೋಡಿ, ಆನೆಗಳ ಗುಂಪಿಗೆ ನಾಯಕ ಹೇಳಿ ಪ್ರಖ್ಯಾತಿಯನ್ನು ಪಡೆದಂಥ ಆ ಗಜೇಂದ್ರನ ಕಥೆಯನ್ನು ನಾವು ಕೇಳಿದ್ದೇವೆ. ಆ ಕ್ರೂರವಾದ ಮೊಸಳೆ ಅದರ ಕಾಲನ್ನು ಕಚ್ಚಿ ಕಚ್ಚಿ ಎಳಿತಾ ಇರುವಾಗ ಜೊತೆಯಲ್ಲಿರುವ ಯಾವ ಆನೆಗಳು ಅದನ್ನು ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ, ಆಗಲಿಲ್ಲ. ಅದು ಪರಮಾತ್ಮನನ್ನೇ ನಾರಾಯಣ ಭಕ್ತರಕ್ಷಕ ಕರೀತು. ಕೂಡಲೇ ಆ ಪರಮಾತ್ಮನು ಅದರ ಸಂಕಟವನ್ನು ನಿವಾರಣೆ ಮಾಡಿದಾನಲ್ವೇ. ಹಾಗೆಯೇ ಭಕ್ತರಕ್ಷಕನಾಗಿ ಬಂದು ಬಾಲಕನಾದಂಥ ಧ್ರುವನನ್ನು ಕೂಡ ಕಾಪಾಡಿದ್ದಾನೆ. ಭಕ್ತಿಯಿಂದ ತನ್ನ ದೇವರನ್ನು ನೋಡಬೇಕು ಹೇಳಿ ಬಹಳ ಹಂಬಲಿಸಿ ಕಾದು ಕಾದು ಕುಳಿತಿರುವ ಶಬರಿಗೆ ಶ್ರೀರಾಮನು ಭಕ್ತರಕ್ಷಕನಾಗಿ ಬಂದು ಮೋಕ್ಷವನ್ನು ಕೊಡಲಿಲ್ಲವೇ. ಬಡತನದ ಬೇಗೆಯನ್ನು ಸಹಿಸಲಾರದೆ ಪತ್ನಿ ಮತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಸಾಕಿ ಸಲಹಲಿಕ್ಕೆ ಸಾಧ್ಯವಾಗದೆ ಕಂಗೆಟ್ಟಂಥ ಸುಧಾಮನಿಗೆ ಅವನ ಪತ್ನಿ ಏನು ಹೇಳ್ತಾಳೆ? ಒಮ್ಮೆ ಹೋಗಿ ನಿಮ್ಮ ಗೆಳೆಯನಾದ ಶ್ರೀಕೃಷ್ಣನನ್ನು ನೋಡಬಾರದೆ? ಅವನು ಭಕ್ತರಕ್ಷಕನಿದ್ದಾನೆ. ಅವನು ನಮ್ಮನ್ನು ನಮ್ಮ ಮಕ್ಕಳನ್ನು ಈ ಹಸಿವಿನಿಂದ, ಈ ಬಡತನದಿಂದ ರಕ್ಷಣೆ ಮಾಡ್ತಾನೆ ಹೇಳಿದಾಗ
ಸುಧಾಮನಿಗೆ ಎಚ್ಚರವಾಯಿತು. ಹೋಗಿ ಬರ್ತೇನೆ ಹೇಳಿ ಕೈಯಲ್ಲೊಂದು ಚಿಕ್ಕ ಅವಲಕ್ಕಿಯ ಗಂಟನ್ನು ಇಟ್ಟುಕೊಂಡು ಆ ಪರಮಾತ್ಮನ ಬಳಿಗೆ ಹೋದಾಗ ಆ ಭಕ್ತರಕ್ಷಕನು ಏನು ಮಾಡ್ದ? ಈತನ ಭಕ್ತಿಪೂರ್ಣವಾದ ಅವಲಕ್ಕಿಯನ್ನು ಸೇವಿಸಿ ತನ್ನ ಭಕ್ತ ವಾತ್ಸಲ್ಯವನ್ನು ತೋರಿಸಿ ಭಕ್ತ ರಕ್ಷಕನಾಗಿ ಸುಧಾಮನ ಬಡತನವನ್ನು ನಿವಾರಿಸಿಬಿಟ್ನಲ್ವೇ. ಲೋಕದಲ್ಲಿ ಯಾರೂ ನಮ್ಮ ಕಷ್ಟಕ್ಕೆ ಒದಗದೆ ಕೈ ಬಿಟ್ಟಾಗ ಆ ಪರಮಾತ್ಮನು ಭಕ್ತರಕ್ಷಕನಾಗಿ ಕೈ ಹಿಡಿದು ಕಾಪಾಡ್ತಾನೆ. ಎಷ್ಟೋ ವೈದ್ಯರು ಕೂಡ ಹೇಳುವುದಿದೆ, ಚಿಕಿತ್ಸೆ ಎಲ್ಲ ಮುಗಿತು, ಆ ದೇವರೇ ರಕ್ಷಣೆ ಮಾಡಬೇಕು ಅಷ್ಟೇ. ನೋಡಿ, ನಮ್ಮ ದಿವ್ಯವಾದ ಭವ್ಯವಾದ ಭಾರತದ ಎಲ್ಲ ನಾಡುಗಳಲ್ಲಿ, ಕಾಡುಗಳಲ್ಲಿ, ಊರುಗಳಲ್ಲಿ, ಕೇರಿಗಳಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ ಆ ಪರಮಾತ್ಮನು ರಾಮನಾಗಿ, ಕೃಷ್ಣನಾಗಿ, ಭಕ್ತರಕ್ಷಕ ಎಂಬ ತನ್ನ ಬಿರುದನ್ನು ಉಳಿಸಿಕೊಂಡಿದ್ದಾನೆ. ಇಂದಿನ ದಿನಗಳಲ್ಲಿಯೂ ಕೂಡ ಅವನನ್ನು ಭಕ್ತಿಯಿಂದ ಸ್ಮರಿಸಿದರೆ ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅವನ ಭಕ್ತರಕ್ಷಕ ಎನ್ನುವಂಥ ಬಿರುದು ಎಲ್ಲ ಕಡೆಗೆ ಮೊಳಗ್ತಾ ಇದೆ ಹೇಳಿ ಶ್ರೀ ಸಮರ್ಥ ರಾಮದಾಸರು ಈ ಓವಿಯ ಮೂಲಕವಾಗಿ ಹೇಳ್ತಾ ಇದ್ದಾರೆ. ದ್ರೌಪದಿಯ ವಸ್ತ್ರಾಪಹರಣದ ವೇಳೆಯಲ್ಲಿ ದುರ್ಯೋಧನನು ಏನು ಮಾಡ್ತಾನೆ? ಪಾಂಚಾಲಿಯ ವಸ್ತ್ರವನ್ನು ಹರಣ ಮಾಡುವಲ್ಲಿ ಹೇಳಿದಾಗ ಅಕ್ರೂರನಾದ ದುಶ್ಯಾಸನನು ಆಕೆಯ ಸೀರೆಯನ್ನು ಎಳಿಲಿಕ್ಕೆ ತೊಡಗ್ತಾನೆ. ಅವಳು ಭಯದಿಂದ ನಡುಗಿಬಿಡ್ತಾಳೆ. ತನ್ನ 5 ಜನ ಪತಿಗಳು ಧರ್ಮಕ್ಕೆ ಕಟ್ಟುಬಿದ್ದಿದ್ದಾರೆ. ಈ ರಾಜಮಾತೆಯರೇ, ರಾಜವನಿತೆಯರೇ, ಈ ದ್ರೌಪದಿಯ ಮುಖವನ್ನು ಒಮ್ಮೆ ನೋಡಿ. ಗಾಂಧಾರಿ ದೇವಿಯೇ, ನೀನು ನನ್ನ ಅತ್ತೆಯೂ ಮಹಾರಾಣಿಯೂ ನಿಜ. ನಿನ್ನ ಪುತ್ರನಾದ ದುಶ್ಯಾಸನನು ನನ್ನ ಸೆರಗನ್ನು ಹಿಡಿದು ಎಳಿತಾ ಇದ್ದಾನೆ. ಸೈಂಧವನ ಅರಸಿಯಾದ ಭಾನುಮತಿಯೇ, ನೀನು ನನ್ನ ತಂಗಿಯಲ್ಲವೇ? ನಿಮ್ಮೆಲ್ಲರ ಮುಂದೆ ಈ ನೀಚ ಕಾರ್ಯವನ್ನು ಎಸಗ್ತಾ ಇದ್ದಾರೆ. ನನಗಾಗುವ ಈ ಅಪಮಾನವನ್ನು ಸಹಿಸಿಕೊಳ್ಳುವಷ್ಟು ಕಠಿಣ ಹೃದಯ ನಿಮ್ಮದಾಗ್ಬಿಡುತ್ತೆ ಹೇಳಿ ಕರಿತಾಳೆ, ಕೂಗ್ತಾಳೆ. ಆಗ ಅರಮನೆಯಲ್ಲಿರುವ ಸ್ತ್ರೀಯರು ತಲೆ ತಗ್ಗಿಸಿ ನಿಲ್ತಾರೆ. ಆಗ ದ್ರೌಪದಿ ಭೂಪಾಲಕರ ಕಡೆಗೆ ನೋಡುತ್ತಾ, ರಾಜರೇ, ಯುವರಾಜರೇ, ಮಹಾರಾಜರೇ, ಮಂತ್ರಿಗಳೇ, ನೀವೆಲ್ಲರೂ ಇದ್ದು ನನಗೆ ಈ ಕಷ್ಟ ಯಾಕೆ? ಕ್ಷತ್ರಿಯರಾದವರು ಆರ್ತರನ್ನು ಆ ಸಂಕಷ್ಟದಿಂದ ರಕ್ಷಣೆ ಮಾಡಬೇಕಲ್ವೇ? ಕ್ಷತ್ರಿಯರಾದ ನೀವು ಯಾಕೆ ನನ್ನನ್ನು ರಕ್ಷಿಸಿ ಕ್ಷತ್ರಿಯ ಧರ್ಮವನ್ನು ಕಾಪಾಡ್ತಾ ಇಲ್ಲ? ತುಂಬಿದ ಈ ಸಭೆಯಲ್ಲಿ ಹೆಣ್ಣೊಬ್ಬಳ ವಸ್ತ್ರವನ್ನು ಹಿಡಿದೆಳೆದು ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದುಃಖಿತಳನ್ನು ಒಮ್ಮೆಯೂ ಕರುಣೆಯಿಂದ ನೋಡಬಾರದೇ ಹೇಳಿ ಕರಿತಾಳೆ, ಗೋಗರಿತಾಳೆ. ಅವಳ ಆ ಆಕ್ರಂದನವನ್ನು ಯಾರೂ ಕೇಳಿಸ್ಕೊಳ್ಳಿಲ್ಲ. ಕೇಳಿಸ್ಕೊಂಡ್ರೂ ಏನು ಮಾಡದವರಾಗಿರ್ತಾರೆ. ಅವಳ ಕೂಗು ಅರಣ್ಯ ರೋದನವಾಗಿಬಿಡುತ್ತದೆ. ಭೀಷ್ಮಾದಿಗಳು ಕುಳಿತಿರುವಂಥ ಆಸನದ ಕಡೆಗೆ ನೋಡ್ತಾಳೆ ಅವಳು. ಭೀಷ್ಮಾಚಾರ್ಯರೇ, ನೀವು ಕೂಡ ನನ್ನನ್ನು ಕಡೆಗಣಿಸಿಬಿಟ್ರೆ. ನಿಮಗೆ ಧರ್ಮನೀತಿಗಳ ಪ್ರಜ್ಞೆ ಇದೆ, ಆದರೂ ಈಗ ಅವೆಲ್ಲ ಅಡಗಿ ಹೋಗಿಬಿಟ್ಟುವೆ ಹೇಗೆ? ಧೃತರಾಷ್ಟ್ರನಿಗೆ ಕಣ್ಣು ಕಾಣದೇ ಇರಬಹುದು, ಆದರೆ ನನ್ನ ನೋವಿನ ಆಕ್ರಂದನವೂ ಕೇಳಿಸಿದಾಯಿತೆ. ಹುಟ್ಟು ಕುರುಡರಾದರೂ ಹಸ್ತಿನಾವತಿಗೆ ಒಡೆಯರಾಗಿದ್ದೀರಿ. ದುರ್ಮತಿಗಳಾದ ಇವರನ್ನೆಲ್ಲ ಯಾಕೆ ನಿಯಂತ್ರಿಸದೆ ಸುಮ್ಮನೆ ಕುಳಿತುಕೊಂಡಿದ್ದೀರಿ? ಯಾಕೆ ಯಾರೂ ಮಾತನಾಡ್ತಾ ಇಲ್ಲ? ಛೀ, ಈ ನಿಷ್ಕರುಣಿಗಳನ್ನು, ಧರ್ಮಹೀನರನ್ನು ಬೇಡಿ ಏನು ತಾನೇ ಪ್ರಯೋಜನ? ಆಪದ್ಬಾಂಧವನಾದಂಥ ಆ ಭಗವಂತನಿದ್ದಾನಲ್ವೇ? ಶ್ರೀಕೃಷ್ಣನೇ ಇಂದು ಆರ್ತ ರಕ್ಷಕನಾಗಿ ಭೂಮಿಗಿಳಿದು ಬಂದಿರುವಾಗ ಕರುಣೆ ಇಲ್ಲದವರಲ್ಲಿ ಕರಜೋಡಿಸಿ ಕೂಗಿ ಕರೆದು ಏನು ಫಲ ಹೇಳಿ ಆ ದ್ರೌಪದಿ ನಿರ್ಧರಿಸ್ತಾಳೆ. ಭಗವಂತನಾದ ಶ್ರೀಕೃಷ್ಣನ ನೆನಪಾಗ್ಬಿಡುತ್ತೆ ಅವಳಿಗೆ. ಏ ಕೃಷ್ಣ, ಈ ಪಾಂಡುಸುತರ ಹುಡುಗಾಟಕ್ಕೆ ನನ್ನ ಮಾನ ಹೋಮಿಸಲ್ಪಡ್ತಾ ಇದೆ. ಈ ಗೋಪಾಲನೇ, ಅಚ್ಯುತನೇ, ಅನಂತನೇ, ಗತಿಯಿಲ್ಲದ ಜನರಿಗೆ ನೀನೇ ಪರಮಗತಿಯಲ್ಲವೇ? ಸಂಕಷ್ಟದಲ್ಲಿ ಇರುವಂಥವರನ್ನು ರಕ್ಷಣೆ ಮಾಡುವ ಭಕ್ತರಕ್ಷಕನು ನೀನಲ್ಲವೇ? ಅಶೋಕವನದಲ್ಲಿದ್ದ ಸೀತಾಮಾತೆಯ ನೋವನ್ನು ಕೇಳಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ದುಷ್ಟ ರಾವಣನನ್ನು ಸಂಹರಿಸಿದಂಥವನು ನೀನು. ತಾಯಿಯಾದ ದೇವಕಿಯನ್ನು ಸೆರೆಮನೆಯಿಂದ ಬಿಡಿಸಿದೆ. ನರಕಾಸುರನನ್ನು ಕೊಂದು ಪರಾಕ್ರಮಿ ಹೇಳಿ ಅನಿಸಿಕೊಂಡೆ. ನರಕಾಸುರನ ವಶದಲ್ಲಿದ್ದ 16,000 ಸ್ತ್ರೀಯರನ್ನು ಬಿಡಿಸಿ ಅವರಿಗೆ ಸ್ಥಾನಮಾನ ಸಿಗುವ ಹಾಗೆ ಮಾಡಿದೆ. ದುರುಳನಾದ ಹಿರಣ್ಯಕಶಿಪುವನ್ನು ಕೊಂದು ಅವನ ಕರುಳನ್ನು ಹೂಮಾಲೆಯನ್ನಾಗಿ ಧರಿಸಿಕೊಂಡು ಬಿಟ್ಟೆ. ಕಾಳಿಂಗ ಮರ್ದನ ಮಾಡಿದೆ. ಗೋವರ್ಧನ ಪರ್ವತವನ್ನೆತ್ತಿ ಇಂದ್ರನ ಸೊಕ್ಕನ್ನು ಅಡಗಿಸಿದೆ. ಗಜೇಂದ್ರನ ಆರ್ತ ಕೂಗನ್ನು ಕೇಳಿ ಓಡೋಡಿ ಬಂದು ರಕ್ಷಣೆ ಮಾಡಲಿಲ್ವೇ ನೀನು? ಅಜಮಿಳನು ಸಾಯುವ ಕಾಲಕ್ಕೆ ನಾರಾಯಣ ನಾರಾಯಣ ಹೇಳಿ ಕರೆದಾಗ ಅವನಿಗೆ ಮುಕ್ತಿ ಎಂಬ ಮಹಾಸಂಪತ್ತನ್ನು ನೀನೇ ನೀಡಿದವನಲ್ವೇ? ಮದ ಏರಿರುವಂಥ ಈ ಕೌರವರ ಕೈಯಲ್ಲಿ ನಾನು ಸಿಕ್ಕಿ ನರಕವನ್ನು ಅನುಭವಿಸ್ತಾ ಇದ್ದೇನೆ. ಈ ದೇವರ ದೇವ ಪಾಂಡುರಂಗ, ಈ ನೀಚನು ನನ್ನ ಸೆರಗನ್ನು ಬಿಡುವ ಹಾಗೆ ಮಾಡು.
ನೀನೇ ನನ್ನನ್ನು ರಕ್ಷಣೆ ಮಾಡುವಂಥವನು. ಏ ಮಾಧವ, ಮುಕುಂದ, ಭಕ್ತರಕ್ಷಕ, ಓಡೋಡಿ ಬಾ. ಅನಾಥೆಯಾದ ನನ್ನನ್ನು ಕಾಪಾಡು. ತರುಣಿಯ ರಕ್ಷಣೆ ಮಾಡು. ಏ ಗೋವಿಂದ, ರಕ್ಷಿಸು ರಕ್ಷಿಸು. ಜಿಂಕೆಯ ಮರಿಯೊಂದು ದಾರಿ ತಪ್ಪಿ ಕಟುಕನ ಕೈಯಲ್ಲಿ ಸಿಲುಕಿಕೊಂಡ್ಬಿಟ್ಟಿದೆ ಇವತ್ತು. ಕೋಗಿಲೆಯ ಚಿಕ್ಕ ಮರಿಯನ್ನು ಕಾಗೆಗಳು ಕುಕ್ಕಿ ಕೊಲ್ಲುವ ಹಾಗೆ ಇವರು ನನ್ನನ್ನು ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ. ಗಿಡುಗ ಗಿಳಿಯನ್ನು ಚಿತ್ರಹಿಂಸೆ ಮಾಡಿ ಕೊಲ್ಲುವ ಹಾಗೆ ನನ್ನನ್ನು ಇವರು ಅಪಮಾನಗೊಳಿಸಿ ಪೀಡಿಸ್ತಾ ಇದ್ದಾರೆ. ಏ ಆಪದ್ಬಾಂಧವ ಶ್ರೀಕೃಷ್ಣ, ಅನಾಥರಕ್ಷಕ, ನನ್ನನ್ನು ಕಾಪಾಡು. ನನ್ನ ಕಷ್ಟವನ್ನು ಹೇಗೆ ನಾನು ಹೇಳ್ಕೊಳ್ಬೇಕು? ನನ್ನಿಂದ ಯಾವ ಅಪರಾಧವಾಗಿದೆ? ಏ ಕೃಷ್ಣ, ಸುಖದ ಸಮಯದಲ್ಲಿ ನಿನ್ನನ್ನು ಮರೆತಿದ್ನೋ ನಾನು ಏನೋ ಗೊತ್ತಿಲ್ಲ. ಅದಕ್ಕಾಗಿಯೇ ಇಂತಹ ಸಂಕಟ ಕಾಲ ನನಗೆ ಬಂದಿದೆಯೋ ಹೇಗೆ? ಏ ಕರುಣಾನಿಧೆ, ಕಾಪಾಡು. ನಾನು ಕೂಗಿ ಕೂಗಿ ಕರಿತಾ ಇದ್ದೇನೆ, ನನ್ನ ಮಾನವನ್ನು ಉಳಿಸು. ಈ ಆಪದ್ಬಾಂಧವ ಅನಾಥನಾಥ ನನ್ನನ್ನು ಬೇಗ ಬಂದು ರಕ್ಷಣೆ ಮಾಡೋಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡುತ್ತಾಳೆ. ಈ ಗೋಪಾಲ, ಮುಕುಂದ, ದ್ವಾರಕಾವಾಸಿ, ನನ್ನ ದೀನ ಸ್ಥಿತಿ ನಿನಗೆ ಕೇಳಿಸ್ಲಿಲ್ವೇ? ಕಾಣಿಸ್ಲಿಲ್ವೇ? ತಿಳಿಲಿಲ್ವೇ? ಈ ಅನಾಥನಾಥ ಶ್ರೀಹರಿಯೇ, ನನ್ನ ಮಾನವನ್ನು ರಕ್ಷಿಸು. ಲಕ್ಷ್ಮೀಕಾಂತನೇ, ಕಮಲ ನಯನನೇ, ಜಗದೀಶ್ವರನೇ, ಭಕ್ತವತ್ಸಲನೇ, ಓಡೋಡಿ ಬಂದು ನನ್ನನ್ನು ರಕ್ಷಣೆ ಮಾಡು ಕೃಷ್ಣ. ಹೇ ದೀನನಾಥನೇ, ಮಹಾಯೋಗಿಯೇ, ವಿಶ್ವಂಬರನೇ, ಶರಣಾಗತ ರಕ್ಷಕನೇ, ನನ್ನನ್ನು ಕಾಪಾಡು. ಹೃದಯಾಂತರ್ಗತನೇ ನೀನು. ಈ ದುಷ್ಟರ ಮಧ್ಯದಲ್ಲಿ ಸಿಲುಕಿದ ನನ್ನನ್ನು ರಕ್ಷಣೆ ಮಾಡು ಹೇಳಿ ಆ ಪಾಂಚಾಲಿ, ಆ ದ್ರೌಪದಿ ತನ್ನನ್ನು ತಾನು ಮರೆತು ಅನನ್ಯಳಾಗಿ ಆ ಭಗವಂತನಾದ ಶ್ರೀಕೃಷ್ಣನನ್ನು ಕರಿತಾಳೆ. ಪರಮಾತ್ಮನ ಸ್ಮರಣೆಯಲ್ಲಿ ಮೈಮರೆತಿದ್ಳು ಅವಳು. ಮಾನರಕ್ಷಣೆಗಾಗಿ ಬಿಗಿಯಾಗಿ ಹಿಡಿದಿದ್ದ ಮುಷ್ಟಿ ಸಡಿಲವಾಯಿತು. ಕೃಷ್ಣ ಸ್ಮರಣೆಯಲ್ಲಿ ಮೈಮರೆತು ಬಿಟ್ಲು. ಅವಳ ದುಃಖದ ಕರೆ ದ್ವಾರಕೆಯಲ್ಲಿದ್ದ ಅಚ್ಯುತನ ಅಂತರಂಗವನ್ನು ಕಲಕಿಬಿಡಿತು. ದುಷ್ಟರಿಂದ ಅವಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಲ್ಲಿಂದಲೇ ನೀಚನಾದ ದುಶ್ಯಾಸನನ ನನ್ನ ಪ್ರೀತಿಯ ತಂಗಿಯಾದ ದ್ರೌಪದಿಯ ಸೀರೆಯನ್ನು ಸೆಳಿತಾ ಇದ್ದಾನೆ. ಅವಳುಟ್ಟ ವಸನ ಅಕ್ಷಯವಾಗಲಿ ಶ್ರೀಕೃಷ್ಣನು ಕೃಪೆ ಮಾಡಿಬಿಡ್ತಾನೆ. ಕೃಷ್ಣೆಯ ಅಂದರೆ ದ್ರೌಪದಿಯ ದೀನಸ್ವರ ಶ್ರೀಕೃಷ್ಣನಿಗೆ ಕೇಳಿಸಿತು. ಶ್ರೀಹರಿ ಅವನು ಸರ್ವಾಂತರ್ಗತ, ಸರ್ವಾಂತರ್ಯಾಮಿ, ಸರ್ವಜ್ಞ. ಅವನಿಗೇನು ವೈಕುಂಠದಿಂದಲೋ ದ್ವಾರಕೆಯಿಂದಲೋ ಬರಬೇಕು ಹೇಳಿದೆಯೇ? ಇಲ್ಲ. ಹೃದಯದಲ್ಲಿಯೇ ವಾಸವಾದಂಥ ಆತ್ಮರೂಪಿಗೆ ಪ್ರಕಟನಾಗಲಿಕ್ಕೆ ಎಷ್ಟು ವೇಳೆ ಬೇಕು? ಕ್ಷಣಾರ್ಧದಲ್ಲಿ ಶ್ರೀಕೃಷ್ಣನು ಅದೃಶ್ಯ ರೂಪದಲ್ಲಿ ಆ ಸಭೆಯಲ್ಲಿ ಪ್ರಕಟನಾಗ್ತಾನೆ. ಅಪಾರವಾದ ಸೀರೆಯನ್ನು ಅವಳಿಗೆ ಅನುಗ್ರಹಿಸ್ತಾನೆ. ದುಶ್ಯಾಸನನು ಸೀರೆಯನ್ನು ಎಷ್ಟೇ ಸೆಳೆದರೂ ಸೀರೆ ಅಕ್ಷಯವಾಗ್ತಾ ಇದೆ. ಪಾಂಚಾಲಿಯ ವಸನ ಅಕ್ಷಯವಾಗ್ತಾ ಇದೆ. ಕೃಷ್ಣೆಯ ಮಾನಹರಣ ಮಾಡಲಿಕ್ಕೆ ಅವನಿಂದ ಸಾಧ್ಯವೇ ಆಗಲಿಲ್ಲ. ಭಗವಚ್ಛಕ್ತಿಯ ಮುಂದೆ ಯಕ್ಕಶ್ಚಿತ್ ದುಷ್ಟನಾದ ದುಶ್ಯಾಸನನ ದುಷ್ಕಾರ್ಯ ಮಣ್ಣುಗೂಡಿಬಿಡ್ತು. ಸೆಳೆದಷ್ಟು ಅಕ್ಷಯವಾಗ್ತಾ ಇರುವಂಥ ವಸ್ತ್ರವನ್ನು ಸೆಳೆದು ದುಶ್ಯಾಸನನು ಸೋತು ನೆಲದ ಮೇಲೆ ಬಿದ್ದು ಬಿಡ್ತಾನೆ. ಸಾಧ್ವಿಯಾದ ದ್ರೌಪದಿಯುಟ್ಟ ಸೀರೆ ಅಕ್ಷಯವಾಗಿ ರಾಶಿಯಾಗಿ ಬಿಡ್ತದೆ. ಸಭೆಯಲ್ಲಿ ದ್ರೌಪದಿಗೆ ಜಯವಾಗಲಿ ಹೇಳಿ ಜನರು ಕೂಗ್ತಾರೆ. ಮಾನಹರಣ ಮಾಡಲಿಕ್ಕಾಗಿ ಪ್ರಯತ್ನ ಮಾಡಿದಂಥ ದುಶ್ಯಾಸನನ ವಿರುದ್ಧ 4 ಕಡೆಗಳಿಂದ ಧಿಕ್ಕಾರ ಕೂಗಲ್ಪಟ್ಟಿತು. ಭಕ್ತವತ್ಸಲನಾದ ಪರಮಾತ್ಮನು ತನ್ನ ಬಿರುದನ್ನು ಉಳಿಸಿಕೊಂಡು ಬಿಡ್ತಾನೆ. ಅವನ ಅನುಗ್ರಹದಿಂದಲೇ ದ್ರೌಪದಿಯ ಕಷ್ಟ ನಿವಾರಣೆಯಾಗಿಬಿಡ್ತು. ಶ್ರೀ ಸಮರ್ಥರಾಮದಾಸರು ಇಲ್ಲಿ ಹೇಳುವುದೇನು? ಮನಸ್ಸೇ ಭಕ್ತರಕ್ಷಕ ಹೇಳುವ ಬಿರುದನ್ನು ಇಟ್ಟುಕೊಂಡಂಥ ಪರಮಾತ್ಮನನ್ನು ಮಾತ್ರ ಎಂದಿಗೂ ಮರಿಬೇಡಾಳು ಹೇಳುತ್ತಾರೆ. ಬಳೆ ಭಕ್ತರಿ ಪೂಶಿರಿ ಕಾಂಬಿಬಾಜೆ. ಭಕ್ತರಿಗೆ ವೈರಿಗಳಾದಂಥವರ ಶಿರಚ್ಛೇದ ಮಾಡಲಿಕ್ಕಾಗಿ ಅವನು ಕೈಯಲ್ಲಿ ಬಿಲ್ಲನ್ನು ಹಿಡಿದು ಬಲವಾಗಿ ಠೀಂಕರಿಸ್ತಾ ಇದ್ದಾನೆ. ಏನು ಅರ್ಥ? ಭಕ್ತರಿಗೆ ವೈರಿಗಳಾದರೂ ಯಾರು? ಕಾಮಕ್ರೋಧಾದಿಗಳ ಕಾಟದಿಂದ ಭಕ್ತರಿಗೆ ಎಂದಿಗೂ ಸುಖ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅವುಗಳ ಪೀಡೆ ನಿತ್ಯವೂ ಆಗ್ತಾನೆ ಇರುತ್ತದೆ. ಅಂಥ ವೇಳೆಯಲ್ಲಿ ಶ್ರೀರಾಮನನ್ನು ಸ್ಮರಿಸಿಬಿಟ್ರೆ ಅವನು ಕಾಮಕ್ರೋಧಾದಿಗಳ ಆ ಪೀಡೆಯನ್ನು ನಿಲ್ಲಿಸಿಬಿಡ್ತಾನೆ. ಭಕ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವ ವ್ಯಾಧಿಯಾಗಲಿ, ಸಂಕಷ್ಟಗಳಾಗಲಿ, ಅಪಮಾನಗಳಾಗಲಿ ಎಲ್ಲವೂ ವೈರಿಗಳೇ ಅವು. ಅಂಥ ವೈರಿಗಳ ನಾಶಕ್ಕೆ ಅವನು ಧನಸ್ಸನ್ನು ಹಿಡಿದು ಠೇಂಕರಿಸ್ತಾ ಇದ್ದಾನೆ. ಅವನನ್ನು ಭಕ್ತಿಯಿಂದ ಕರೆದು ಬಿಟ್ಟರೆ ಸಾಕು, ಅವನಿಂದ ಭಕ್ತರ ರಕ್ಷಣೆಯಾಗಿಬಿಡುತ್ತದೆ. ಶ್ರೀ ಸಮರ್ಥರು ಮುಂದೇನು ಹೇಳ್ತಾರೆ? ಪುರೀವಾಹಿಲೇ ಸರ್ವಜೇಣೇ ವಿಮಾನಿ ನುಪೇಕ್ಷೀ ಕದಾ ರಾಮದಾಸಾಭಿಮಾನಿ.
ಅಯೋಧ್ಯಾವಾಸಿಗಳೆಲ್ಲರನ್ನೂ ಶ್ರೀರಾಮನು ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ತನ್ನ ಪರಂಧಾಮಕ್ಕೆ ಕರೆದೊಯ್ತಾನೆ. ಸಮಸ್ತ ಅಯೋಧ್ಯಾವಾಸಿಗಳು ಅಂದರೆ ವೃದ್ಧರು, ಹಿರಿಯರು, ಋಷಿಗಳು, ಮುನಿಗಳು, ಸ್ತ್ರೀಯರು, ಮಕ್ಕಳು, ಇತರ ಜೀವಿಗಳು ಎಲ್ಲರನ್ನೂ ಅವನು ತನ್ನೊಂದಿಗೆ ಕರೆದುಕೊಂಡು ಹೋಗ್ಬಿಡ್ತಾನೆ. ಯಾಕಂದರೆ ಅವರೆಲ್ಲರೂ ಶ್ರೀರಾಮನ ಪರಮ ಭಕ್ತರು. ಶ್ರೀರಾಮನಲ್ಲಿ ಅವರಿಗೆ ಅಪಾರ ಪ್ರೇಮ ಇತ್ತು, ಅಮರ ಪ್ರೇಮ ಇತ್ತು. ಅಂಥ ಭಕ್ತರಾದ ಅವರನ್ನು ಉಪೇಕ್ಷೆ ಮಾಡಲಿಲ್ಲ ಅವನು. ತಾನು ಮಾತ್ರ ತನ್ನ ಅವತಾರ ಮುಗಿಸಿ ವೈಕುಂಠಧಾಮಕ್ಕೆ ಹೋಗಲಿಲ್ಲ. ತನ್ನನ್ನು ನಂಬಿದಂಥ ಎಲ್ಲರನ್ನೂ ಭಕ್ತಾಭಿಮಾನಿಯಾಗಿ ಕರೆದೊಯ್ತಾನೆ. ಅಂತಹ ಶ್ರೀರಾಮನು ಶ್ರೀ ಸಮರ್ಥರಲ್ಲಿ ಅಷ್ಟೊಂದು ದಾಸಾಭಿಮಾನವನ್ನು ಇಟ್ಟುಕೊಂಡಿದ್ದಾನೆ. ಶ್ರೀರಾಮನು ದುಃಖಿತರಾಗಿ ಕುಸಿದು ಕುಳಿತಿದ್ದ ಪ್ರಜೆಗಳನ್ನು ಮೇಲೆಬ್ಬಿಸ್ತಾ ಏನು ಹೇಳ್ತಾನೆ? ನಾನೇನು ಮಾಡಲಿ ಹೇಳಿ ಪ್ರಜೆಗಳನ್ನೇ ಕೇಳ್ತಾನೆ. ಆಗ ಎಲ್ಲ ಪ್ರಜೆಗಳು, ಹೇ ಭಕ್ತವತ್ಸಲ ಶ್ರೀರಾಮ, ಶ್ರೀರಾಮಚಂದ್ರ, ಸೀತಾಪತೆ, ನೀನೇ ನಮಗೆಲ್ಲ ಗತಿಮತಿ. ನಿನ್ನ ಹೆಸರು ಹೇಳಿಕೊಂಡೇ ನಮ್ಮ ಬೆಳಗು ಹಾಗೂ ಸಂಜೆ ಆಗ್ತಾ ಇದೆ. ನಿನ್ನ ಆಶ್ರಯದಲ್ಲಿ ಇರುವಂಥ ನಮಗೆಲ್ಲ ಶಾಂತಿ, ಸುಖ, ಸಮಾಧಾನಗಳಿಗೆ ಯಾವ ಕೊರತೆಯೂ ಆಗಲಿಲ್ಲ. ಸಾಮಾನ್ಯ ಪ್ರಜೆಗಳಾದ ನಮ್ಮನ್ನು ನೀನು ಮಕ್ಕಳಿಗಿಂತ ಪ್ರೀತಿಯನ್ನು ತೋರಿಸಿ ಪರಿಪಾಲನೆ ಮಾಡ್ತಾ ಇದ್ದಿ. ನಿನ್ನ ಕೃಪೆ ಎನ್ನುವಂಥ ನೆರಳಿನಲ್ಲಿ ಸಂತೋಷದಿಂದ ಬದುಕಿ ಬಾಳ್ತಾ ಇರುವಂಥ ನಮಗೆ ನಿನ್ನ ವಿಯೋಗವನ್ನು ಸಹಿಸಲಿಕ್ಕೆ ಸಾಧ್ಯ ಇದೆಯೇ? ನಮ್ಮ ಜೀವನದ ಕಣಕಣಗಳಲ್ಲಿ ಭಗವಂತನಾದ ನೀನು ತುಂಬಿಕೊಂಡಿದ್ದೆ ಅಲ್ಲವೇ? ಮೀನುಗಳಿಗೆ ನೀರು ಹೇಗೋ ಹಾಗೆಯೇ ನಮಗೆ ನೀನೇ ಜೀವಾಶ್ರಯನಿದ್ದೆ. ನಮಗೆ ಇಲ್ಲಿಯ ತನಕ ಯಾವ ಕೊರತೆಯೂ, ದುಃಖವೂ, ಬೇಸರವೂ, ಅಶಾಂತಿಯೂ ಆಗದ ಹಾಗೆ ನಮ್ಮನ್ನು ನೀನು ನೋಡಿಕೊಂಡಿದ್ದೆ. ನಮ್ಮ ಮೇಲೆ ಯಾಕೆ ಇಂದು ಬೇಸರ ನಿನಗೆ? ಹೇ ಪ್ರಭು, ನೀನು ನಮ್ಮನ್ನು ಅಗಲಿ ಹೋಗುವುದಾದರೂ ಯಾಕೆ? ನಮ್ಮದೇನಾದರೂ ಅಪರಾಧವಾಯಿತೆ? ಇನ್ನು ನಿನಗೆ ಈ ಭೂನೆಲವೇ ಬೇಡಾಳ ಅನಿಸಿದರೆ ನಮ್ಮನ್ನು ಮಾತ್ರ ಅನಾಥರನ್ನಾಗಿ ಮಾಡಿ ಹೋಗಬೇಡ ರಾಮ. ನಮ್ಮ ಬದುಕಿನ ಕ್ಷಣಗಳಲ್ಲಿ ನೀನು ಬೆರೆತು ಹೋಗಿಬಿಟ್ಟಿದ್ದೆ ಹೇ ಶ್ರೀರಾಮ. ಅಂದಾಗ ನಾವು ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ? ನಿನ್ನ ಆದರ್ಶಮಯವಾದ ಸಮಗ್ರ ಬದುಕನ್ನು ಬಿಟ್ಟು ಹೋಗಬೇಕು ಹೇಳಿ ಸಂಕಲ್ಪ ಮಾಡ್ತಾ ಇದ್ದೀಯೋ ಹೀಗೆ ನೀನು? ನಾವೆಲ್ಲರೂ ನಿನ್ನ ಸೇವಕರು. ಈ ವಿಚಾರವಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ಹೇಳುವ ಮಾತು ಅಂದರೆ ಗಚ್ಚಂತಂ ಅನುಗಚ್ಛಾಮೋ ಯತ್ರ ರಾಮ ಗಮಿಷ್ಯಸಿ. ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನಿನ್ನನ್ನು ಅನುಸರಿಸಿ ನಾವೆಲ್ಲ ಬರ್ತೇವೆ. ನಮ್ಮ ಮೇಲೆ ನಿನಗೆ ಅತಿಶಯವಾದ ಪ್ರೀತಿ ಸ್ನೇಹ ಇರುವುದು ನಿಜವಾದರೆ ನಮಗೆ ಅನುಮತಿ ಕೊಡು. ಮಡದಿ ಮಕ್ಕಳ ಸಹಿತರಾಗಿ ನಾವು ನೀನು ಹೋದಲ್ಲಿಗೇ ಬಂದುಬಿಡುತ್ತೇವೆ. ತಪೋವನವಾಗಲಿ, ದುರ್ಗಮವಾದ ಪ್ರದೇಶವಾಗಲಿ, ನದಿಯಾಗಲಿ, ಸಮುದ್ರವಾಗಲಿ ನಿನ್ನ ಹಿಂದೆ ಬರ್ತೇವೆ. ಹೇ ಸ್ವಾಮಿ, ಹೇ ಪ್ರಭೋ ಶ್ರೀರಾಮ, ಭಕ್ತವತ್ಸಲ, ನಾವು ನಿನಗೆ ತ್ಯಾಜ್ಯರಲ್ಲ ಹೇಳಿ ಅನಿಸಿದರೆ ನಮ್ಮೆಲ್ಲರನ್ನೂ ನೀನು ಕರೆದುಕೊಂಡು ಹೋಗು. ಇದೇ ನಮಗೆ ಪರಮ ಪ್ರಿಯವಾಗ್ತದೆ. ಇದೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುವ ವರ. ನಿನ್ನೊಂದಿಗೆ ಹೋಗಬೇಕು ಅನ್ನುವುದು ನಮ್ಮ ಅಂತರಂಗದಲ್ಲಿ ಯಾವಾಗಲೂ ಇರುವ ಬಯಕೆಯದು. ಹೇ ರಾಮಪ್ರಭು, ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗಬೇಡ ತಂದೆ ಹೇಳಿ ಕಣ್ಣೀರನ್ನು ಸೊರಿಸ್ತಾ ಪ್ರಾರ್ಥಿಸ್ತಾರೆ. ಪ್ರಜೆಗಳ ದೃಢವಾದ ಭಕ್ತಿಯನ್ನು ಕಂಡು ಭಕ್ತರಿಚ್ಛೆಯ ದೇವನಾದ ಶ್ರೀರಾಮನು ಹಾಗೇ ಆಗಲಿ ಹೇಳಿ ಹೇಳುತ್ತಾನೆ. ನಂತರ ವಸಿಷ್ಠರು ಮಹಾಪ್ರಸ್ಥಾನಕ್ಕೆ ಯೋಗ್ಯವಾದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸಾಂಗವಾಗಿ ನಡೆಸುತ್ತಾರೆ. ಶ್ರೀರಾಮನು ಸೂಕ್ಷ್ಮಾಂಬರಧಾರಿಯಾಗಿ ದರ್ಭೆಗಳನ್ನು ಹಿಡಿದುಕೊಂಡು ಕೇವಲ ಓಂಕಾರವನ್ನು ಉಚ್ಚರಿಸ್ತಾ ಅರಮನೆಯಿಂದ ಹೊರಡುತ್ತಾನೆ. ಎಲ್ಲಿಯೂ ಒಂದು ಮಾತನ್ನು ಕೂಡ ಆಡಲಿಲ್ಲ. ಯಾವ ಇಂದ್ರಿಯ ವೃತ್ತಿಗೂ ಒಳಗಾಗಲಿಲ್ಲ. ಸರ್ವ ಸುಖಗಳಲ್ಲಿ ನಿರಪೇಕ್ಷನಾಗಿ ಮಹಾ ತೇಜಸ್ಸಿನಿಂದ ಬೆಳಗುವ ಸೂರ್ಯನ ಹಾಗೆಯೇ ಬೆಳಗ್ತಾ ದಾರಿಯನ್ನು ಹಿಡಿದು ಹೊರಡುತ್ತಾನೆ. ಶ್ರೀರಾಮನ ಬಲಭಾಗದಲ್ಲಿ ಶ್ರೀದೇವಿ ಪದುಮಹಸ್ತಳಾಗಿ ನಿಂತಿದ್ಲು. ಎಡಭಾಗದಲ್ಲಿ ಶ್ರೀದೇವಿ ಜೊತೆಯಾಗಿದ್ಲು. ಎದುರಿನಲ್ಲಿ ವ್ಯವಸಾಯ ಶಕ್ತಿ ಅಲ್ಲದೆ ವಿವಿಧ ಶರಗಳು, ಧನಸ್ಸು ಅಲ್ಲದೆ ಇನ್ನಿತರ ಆಯುಧಗಳು ಮೂರ್ತಿಮಂತವಾಗಿ ಹೊರಟುಬಿಟ್ಟಿದ್ವು. ವೇದಗಳು, ಗಾಯತ್ರಿ, ಓಂಕಾರ, ವಷಟ್ಕಾರ ಎಲ್ಲವೂ ಬ್ರಾಹ್ಮಣ ರೂಪದಿಂದ ಶ್ರೀರಾಮನನ್ನು ಅನುಸರಿಸಿದವು. ಮಹಾತ್ಮರಾದ ಎಲ್ಲ ವಿಪ್ರರು, ಋಷಿಗಳು ರಾಮನ ಹಿಂದೆ ನಡೀತಾ ಇದ್ದಾರೆ. ಶ್ರೀರಾಮನನ್ನು ಅನುಸರಿಸಿ ಅಂತಃಪುರದ ಸ್ತ್ರೀಯರು, ವೃದ್ಧರು, ಬಾಲಕರು, ದಾಸಿಯರು, ನಪುಂಸಕರು ಹಾಗೆ ಎಲ್ಲ ಸೇವಕರು ಹಿಂದಿನಿಂದ ಹೋಗ್ತಾ ಇದ್ದಾರೆ. ಭರತನು ಶತ್ರುಘ್ನ ಸಹಿತನಾಗಿ ಅಗ್ನಿಹೋತ್ರ ಪುರಸ್ಕೃತನಾದಂಥ ಅಲ್ಲದೆ ಎಲ್ಲರಿಗೂ ಗತಿಯಾಗಿದ್ದ ಶ್ರೀರಾಮನ ಹಿಂದೆ ಹೋಗ್ತಾನೆ. ಮಂತ್ರಿಗಳು, ಸೇವಕರು ತಮ್ಮ ಪುತ್ರಾದಿ ಬಂಧುಗಳನ್ನು, ಸಾಕಿದ ಪಶುಗಳನ್ನು, ಪ್ರಾಣಿಗಳನ್ನು ಕರೆದುಕೊಂಡು ಶ್ರೀರಾಮನನ್ನು ಅನುಸರಿಸಿ ಹೋದರು.
ಎಲ್ಲ ಸ್ತ್ರೀ ಪುರುಷರು ತಾವು ಸಾಕಿಕೊಂಡಿದ್ದ ಪಶು ಪಕ್ಷಿ ವಾಹನಾದಿಗಳೊಂದಿಗೆ ಬಂದಿದ್ದರು. ವಾನರರೆಲ್ಲ ಸ್ನಾನ ಮಾಡಿ ಶ್ರೀರಾಮನೊಂದಿಗೆ ಹೋದರು. ಯಾರೂ ದುಃಖ ಮಾಡದೆ ಎಲ್ಲರೂ ಆನಂದದಿಂದ ರಾಮ ರಾಘವನನ್ನು ಹಿಂಬಾಲಿಸಿ ಹೋದರು. ಶ್ರೀರಾಮನು ಮಹಾಪ್ರಸ್ಥಾನಕ್ಕಾಗಿ ಹೊರಟಿದ್ದಾನೆ, ಪರಂಧಾಮವನ್ನು ಗೈತಾ ಇದ್ದಾನೆ ಹೇಳುವ ಸುದ್ದಿ ಕೇಳಿ ಕೆಲವು ರಾಜ್ಯಗಳ ಪ್ರಜೆಗಳೂ ಕೂಡ ಶ್ರೀರಾಮನ ದರ್ಶನಕ್ಕಾಗಿ ಬಂದು ಸೇರಿದ್ದರಂತೆ. ಅವರೂ ಕೂಡ ಶ್ರೀರಾಮನೊಂದಿಗೆ ಹೋಗುವ ನಿರ್ಧಾರವನ್ನು ಮಾಡಿಬಿಡ್ತಾರೆ. ವಾನರರೆಲ್ಲ ಸ್ನಾನ ಮಾಡಿ ಸಂತೋಷದಿಂದ ಶ್ರೀರಾಮನೊಂದಿಗೆ ಹೊರಟರು. ಶ್ರೀರಾಮನನ್ನು ಮನಸಾರೆ ಸ್ಮರಿಸ್ತಾ ಶ್ರೀರಾಮ ಪಥದಲ್ಲಿ ಎಲ್ಲರೂ ಸಾಗಿದರು. ಅಯೋಧ್ಯೆಯಲ್ಲಿ ಅದೃಶ್ಯರಾಗಿ ವಾಸ ಮಾಡಿದ್ದಂಥ ಭೂತಗಣಗಳು ಶ್ರೀರಾಮ ರಾಘವನನ್ನು ಹಿಂಬಾಲಿಸಿದವು. ಸ್ಥಾವರಗಳು ಜಂಗಮಗಳು ಶ್ರೀರಾಮನ ಹಿಂದೆ ಹೋದವು. ಅಯೋಧ್ಯೆಯಲ್ಲಿ ಉಸಿರಾಡುವ ಒಂದು ಜೀವಿಯೂ ಕೂಡ ಉಳಿದೆ ಶ್ರೀರಾಮನೊಂದಿಗೆ ಹೊರಟು ಬಿಟ್ಟಿತು. ಆ ಜನಸಮುದಾಯದಲ್ಲಿ ಒಬ್ಬನೂ ಕೂಡ ದೀನ ಮನಸ್ಸಿನವನಾಗಿರಲಿಲ್ಲ. ಒಬ್ಬನೂ ತನ್ನ ಕಾರ್ಯಕ್ಕಾಗಿ ಸಂಕೋಚಪಟ್ಟುಕೊಂಡಿಲ್ವಾಗಿತ್ತು. ಒಬ್ಬನೂ ಇದರ ಬಗ್ಗೆ ವಿಚಾರ ಮಾಡಲಿಲ್ಲ. ಆ ದೃಶ್ಯ ಪರಮಾನಂದಮಯವಾಗಿತ್ತಂತೆ. ಶ್ರೀರಾಮನು ಹೀಗೆ ತನ್ನ ಪಾದಾರವಿಂದಗಳನ್ನು ನಂಬಿ ಆಶ್ರಯಿಸಿದಂಥ ಯಾರನ್ನೂ ಬಿಡದೆ, ಯಾರನ್ನೂ ಉಪೇಕ್ಷಿಸದೆ ತನ್ನೊಂದಿಗೆ ಪರಂಧಾಮಕ್ಕೆ ಕರೆದೊಯ್ತಾನೆ. ಯಾಕಂದರೆ ಅವನು ಭಕ್ತಾಭಿಮಾನಿಯಾಗಿದ್ದ, ಭಕ್ತ ರಕ್ಷಕನಾಗಿದ್ದ. ಶ್ರೀರಾಮನು ದಾಸಾಭಿಮಾನಿಯೂ ಆಗಿದ್ದ. ನುಪೇಕ್ಷಿ ಕದಾ ರಾಮ ದಾಸಾಭಿಮಾನಿ. ಮನಸ್ಸೇ, ನೀನು ಶ್ರೀರಾಮನನ್ನು ಪ್ರೀತಿಸಿದರೆ, ಗೌರವಿಸಿದರೆ, ಪೂಜಿಸಿದರೆ, ಸ್ಮರಿಸಿದರೆ, ಸೇವಿಸಿದರೆ, ನಂಬಿದರೆ ದಾಸಾಭಿಮಾನಿಯಾದ ಶ್ರೀರಾಮನು ನಿನ್ನನ್ನು ಎಂದಿಗೂ ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಭಕ್ತಿ ಮಾಡುವ ಮನಸ್ಸಿನ ಅಭಿಮಾನಿಯಾಗಿದ್ದಾನೆ. ಭಕ್ತಿ ಮಾಡುವ ಮನಸ್ಸನ್ನು ಅವನು ತನ್ನಲ್ಲಿ ಒಂದಾಗಿಸಿಕೊಳ್ತಾನೆ. ಎಲ್ಲ ಜೀವಿಗಳಿಗೂ ಆಧಾರವಾದ ಮನಸ್ಸಿನ ಗೊಂದಲವನ್ನು, ಆತಂಕವನ್ನು, ದೌರ್ಬಲ್ಯವನ್ನು, ವೈಕಲ್ಯವನ್ನು, ಸಂಶಯವನ್ನು, ದುಃಖ ದುಮ್ಮಾನಗಳನ್ನು, ದ್ವೇಷ ಅಸೂಯೆಯನ್ನು, ರೋಷ ಆಕ್ರೋಶವನ್ನು ಎಲ್ಲವನ್ನೂ ಇಲ್ಲದಂತೆ ಮಾಡಿ ಶುದ್ಧತೆಯನ್ನು ಉಂಟು ಮಾಡಿ ತನ್ನಲ್ಲಿ ಒಂದಾಗಿಸಿಕೊಳ್ತಾನೆ. ಮನಸ್ಸನ್ನಾಗಿ ಇರಲಿಕ್ಕೆ ಬಿಡದೆ ಮನಸ್ಸೇ ನಿನ್ನನ್ನು ರಾಮನನ್ನಾಗಿ ಮಾಡ್ತಾನೆ ಹೇಳಿ ಶ್ರೀ ಸಮರ್ಥರು ಇಲ್ಲಿ ಹೇಳ್ತಾ ಇದ್ದಾರೆ. ನದಿಗಳ ಉದ್ದೇಶ ಏನು? ಮಹಾಸಮುದ್ರವನ್ನು ಸೇರುವುದು. ಹಾಗೆಯೇ ಮನಸ್ಸಿನ ಹರಿಯುವಿಕೆ ಶ್ರೀರಾಮನಲ್ಲಿ ಒಂದಾಗಿ ಹೋಗುವುದಕ್ಕಾಗಿ ಶ್ರೀ ಸಮರ್ಥರು ಇಲ್ಲಿ ಹೇಳ್ತಾ ಇದ್ದಾರೆ. ನದಿ ಸಮುದ್ರವನ್ನು ಸೇರಿದಾಗ ನದಿಯಾಗಿರದೆ ಸಮುದ್ರವೇ ಆಗಿಬಿಡುವ ಹಾಗೆ ಮನಸ್ಸು ತನ್ನ ಎಲ್ಲ ಸದಾಚಾರದಿಂದ, ಸದ್ವಿವೇಕದಿಂದ, ಸಚ್ಚಿಂತನದಿಂದ ಭಗವಂತ ಎಂಬ ಮಹಾತತ್ವದಲ್ಲಿ ಒಂದಾಗಲಿ ಹೇಳುವುದೇ ಶ್ರೀ ಸಮರ್ಥ ರಾಮದಾಸರ ಈ ಮನೋಬೋಧಾಮೃತದ ಸಿಂಚನದ ಉದ್ದೇಶ. ಹಾಗಾದರೆ ಶ್ರೀ ಸಮರ್ಥರು ಹೇಳುವ ಮುಂದಿನ ಓವಿ ಏನು? ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಜೈ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ.